ಸ್ಟಾರ್ಟ್. ಜಾಲಿ ಜಾಲಿ ಹೇಳ್ರು ಬೇಗ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಮುಂದೆನೇ ವಾಕ್ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಇಲ್ಲಿ ರೋಡಲ್ಲೇ ಸತ್ತೋಗ್ಬಿಟ್ಟಿದೆ. ಹಾಗೆ ಸನ್ರೈಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಬೆಳಗ್ಗೆ ಟೈಮ್ ಅಂತೂ ತುಂಬ ಫ್ರೆಶ್ ಆಗಿರುತ್ತಲ್ಲ, ಫ್ರೆಶ್ ಗಾಳಿ ಬರ್ತಾ ಇರುತ್ತೆ. ವಾಕ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೊಸ್ಲಿಗೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನ ಇಟ್ಟಿದ್ದಾಯಿತು. ಸೊ ಇದಂತೂ ಕಂಪಲ್ಸರಿ ಡೈಲಿ ಮಾಡಲೇಬೇಕು. ಸೊ ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತಾರಲ್ಲ, ಹಾಗೆ ನಾವು ಕೂಡ. ಇನ್ನು ರಂಗೋಲಿ ಎಲ್ಲ ಏನು ಹಾಕೋದಿಲ್ಲ ಇಲ್ಲಿ. ಸೊ ಒಂದೊಂದು ದಿವಸ ಹಾಕ್ತಾ ಇರ್ತೀವಿ, ಫ್ರೈಡೇ, ಮಂಡೇ. ಸೊ ಆ ಥರ ನಾನೇನು ಇಲ್ಲೇನು ಹಾಕಿಲ್ಲ. ಹೂವಿನ ಗಿಡ ಎಲ್ಲ ಮನೆ ಮುಂದೆನೇ ಜಾಸ್ತಿ ಹಾಕ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾವವರು. ಸೊ ಅದರಲ್ಲೇ ಒಂದು ಸ್ವಲ್ಪ ಹೂವು ಎಲ್ಲ ಕಿತ್ಕೊಂಡು ಹೊಸ್ಲಿಗೆ ಇಡ್ತೀವಿ ಡೈಲಿ ಅಷ್ಟೇ. ಡೈಲಿ ಪೂಜೆ ಮಾಡೋಕ್ಕೆ ಹೂವು ಬೇಕಾಗುತ್ತಲ್ಲ, ಸೊ ಮನೆ ಮುಂದೆನೇ ಹೂವಿನ ಗಿಡ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹೊರಗಡೆ ಹೋಗಿ ತಂದು ದೇವ್ರಿಗೆ ಇಡೋ ಅವಶ್ಯಕತೆಯೂ ಇರೋದಿಲ್ಲ. ಆ್ಯಂಡ್ ಇಲ್ಲೆಲ್ಲ ಕೂಡ ಖಾಲಿ ಜಾಗ ಇದೆ, ಸೊ ಅದಕ್ಕೆ ಎಲ್ಲ ಹಾಕಿದ್ವಿ. ದಾಸವಾಳದ ಹೂವು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ಈಗ ನಾನು ಗಮ್ಯ ಇಬ್ಬರು ಬಿಸಿನೀರನ್ನ ಕುಡಿತಾ ಇದ್ದೀವಿ. ಈ ಬಿಸಿಲಿಗಂತೂ ಬಿಸಿನೀರು ಕುಡಿಯೋಕ್ಕೆ ಆಗೋದಿಲ್ವಲ್ಲ, ಸೊ ಸೆಕೆ ಆಗ್ತಾ ಇರುತ್ತೆ. ಬಟ್ ಉಗುರು ಬೆಚ್ಚಗಾದರೂ ಮಾಡ್ಕೊಂಡು ಕುಡಿಬೇಕು. ಬೆಳಗ್ಗೆ ಟೈಮ್ ಬಿಸಿನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ದೋಸೆ, ಚಟ್ನಿ. ಆಮೇಲೆ ನಮ್ಮ ಮಕ್ಕಳಂತೂ ಇಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡ್ರಾಯಿಂಗ್ಸ್ ಎಲ್ಲ ಸಿಗುತ್ತಲ್ಲ, ಸೊ ಅದನ್ನೆಲ್ಲ ನೋಡಿಕೊಂಡು ಗಮ್ಯ ಅವರು ಹೇಗೆ ಡ್ರಾ ಮಾಡ್ತಾರೋ ನೋಡ್ಕೊಂಡು ಮಾಡ್ತಿದ್ದಾಳೆ. ನೋಡಿ ನಮ್ಮ ಗವ್ಯಾಗಂತೂ ನಿದ್ದೆ ಬಂದುಬಿಟ್ಟಿದೆ. ಜೋಲೆಯಲ್ಲಿ ಆಗಿಬಿಟ್ಟು ತೂಗ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅವಳು ಮಲ್ಗೋದೇ ಇಲ್ಲ. ಸೊ ಹಾಗಾಗಿ ಜೋಲೆಯಲ್ಲಿ ಆಗಿಬಿಟ್ಟು ತೂಗ್ತಾ ಇದ್ದೀನಿ ನೋಡಿ. ಆ್ಯಂಡ್ ಗಮ್ಯ ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ ನನಗೆ. ಅಮ್ಮ ನೋಡಿ ಕರ್ಟನ್ಸ್ ಎಲ್ಲ ಬಿಚ್ತಿದ್ದಾರೆ ಕ್ಲೀನ್ ಮಾಡೋಕ್ಕೆ. ಇವಾಗ ಹಬ್ಬ ಬರ್ತಿದೆ, ಅದಕ್ಕೆ ನಮ್ಮ ತಂಗಿ ಮಲ್ಕೊಂಡವಳೆ. ಇದನ್ನೆಲ್ಲ ವಾಶ್ ಮಾಡಬೇಕು. ಇದೆಲ್ಲ ವಾಶ್ ಮಾಡ್ಬೇಕು. ಅದಕ್ಕೆ ಮಾಡೈತೆ ಇಲ್ಲ ಅಂತ ಗೊತ್ತಿಲ್ಲ. ಅಜ್ಜಿ ಏನಾದ್ರು ಮಾಡೈತೆ. ಜಾಸ್ತಿ ಗಲೀಜಾಗಿಲ್ಲ. ಸೊ ಅಜ್ಜಿ ಏನೋ ಕ್ಲೀನ್ ವಾಶ್ ಮಾಡೈತೆ ಇಲ್ಲ ಗೊತ್ತಿಲ್ಲ. ಅಮ್ಮ ಇದನ್ನೆಲ್ಲ ವಾಶ್ ಮಾಡೋದು ಅಷ್ಟೇ. ಮನೇಲಿ ಆಲ್ಮೋಸ್ಟ್ 80% ಕೆಲಸ ಅಂತೂ ಮುಗ್ದೋಗಿದೆ. ಕಿಚನ್ ಕ್ಲೀನು, ರೂಮ್ಸು, ಹಾಲು ಎಲ್ಲನೂ ಕ್ಲೀನ್ ಮಾಡಿದ್ದಾರೆ. ನಮ್ಮ ಅತ್ತೆ ಮಾವ ನಾನು 3 ಜನನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಡೋರ್ಸು ಮತ್ತು ಸೋಕೇಶು ದೇವ್ರ ಮನೆ ಅಷ್ಟೇ ಪೆಂಡಿಂಗ್ ಇತ್ತು, ಅದನ್ನಷ್ಟೇ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ನಾವು ನೀರಲ್ಲಿ ಸ್ವಲ್ಪ ಶಾಂಪೂನ ಹಾಕ್ಕೊಂಡು, ಯಾವುದಾದ್ರೂ ಓಕೆ ಶಾಂಪೂನ ಹಾಕ್ಕೊಂಡು ನಾವು ಕ್ಲೀನ್ ಮಾಡಿದ್ರೆ ರಿಯಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತಲ್ಲ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಫೋಟೋದು ಅದೆಲ್ಲ ಕೂಡ ನಮ್ಮ ಮಾವ ಅವರು ಕ್ಲೀನ್ ಮಾಡಿಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನಷ್ಟೇ ವಾಲ್ಸ್ ಎಲ್ಲ ನೀಟಾಗಿ ಟೈಲ್ಸ್ ಇರುತ್ತಲ್ಲ, ಟೈಲ್ಸ್ ವಾಲ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇನ್ನು ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಡೋರ್ಸ್ ಒಂದು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಪೂಜೆ ರೂಮ್ ಕೂಡ ಮುಗೀತು. ಸೊ ಫೈನಲಿ ನಮ್ಮ ಪೂಜೆ ರೂಮ್ ಅಂತ ಕ್ಲೀನ್ ಆಯಿತು. ಸೊ ಇವಾಗ ಸೋಕೇಶ್, ಇವಾಗ ದೇವ್ರದೆಲ್ಲ ಆಗೋಯ್ತು. ಇವಾಗ ಶೋಕೇಶ್ ಮಾಡ್ತೀವಿ. ಈ ಸೋಕೇಶ್ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗತ್ತೆ. ನಾವು ಇಯರ್ಲಿ 2 to 3 ಟೈಮ್ಸ್ ಅಂತೂ ಈ ಸೋಕೇಶ್ನ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ನಾಟ್ ಓನ್ಲಿ ಶೋಕೇಶು, ಈ ಮನೆ ಎಲ್ಲ ಕ್ಲೀನ್ ಮಾಡೋದೇ ಆವಾಗಲೇ ಅಲ್ವಾ. ಸೊ ಶ್ರಾವಣದಲ್ಲಿ ಒಂದು ಸತಿ, ಮತ್ತು ಯುಗಾದಿಯಲ್ಲಿ, ಮತ್ತು ದೀಪಾವಳಿ ಇಲ್ಲ ದಸರಾ ಟೈಮಲ್ಲಿ ಒಂದು ಸತಿ. ಸೊ 3 ಟೈಮ್ಸ್ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಬಟ್ ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವೆಷ್ಟು ಒರೆಸಿದ್ರೂ ಕೂಡ ಧೂಳಂತೂ ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ವಲ್ಲ. ಬಟ್ ಕ್ಲೀನ್ ಮಾಡಲೇಬೇಕು, ಧೂಳು ಬರ್ತಾನೆ ಇರುತ್ತೆ ಅಷ್ಟೇ. ಈಗ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಯಿತು. ಈಗ ಒಂದು ಕಸ ಒಂದು ಗೂಡಿಸಿದ್ರೆ ಮುಗೀತು. ಇನ್ನು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ನಮ್ಮ ಮಕ್ಕಳಂತೂ ಕಿತ್ತಾಕ್ತಾನೇ ಇರ್ತಾರೆ. ಬಟ್ ಏನು ಮಾಡೋದು, ಚಿಕ್ಕ ಮಕ್ಕಳು. ಸೊ ಹಂಗೆ ಮಾಡ್ತಾನೆ ಇರಬೇಕು. ಸೊ ಈಗ ಫೈನಲಿ ಕಸ ಒಂದು ಗೂಡಿಸ್ಕೊಂಡ್ರೆ ಈಗ ನನ್ನ ಮನೆ ಕ್ಲೀನ್ ಅಂತೂ ಮುಗಿದೋಯ್ತು. ಆಯಿತು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಅಪ್ಪ ಬಂತ? ಯಾರು ಬೆಂಕಿ ಹಾಕಿದ್ದೆಲ್ಲ? ನೀವೇನಾ?
ನೋಡಿ ಇದು ಪಕ್ಕದ ಸೈಟಲ್ಲೆಲ್ಲ ಫುಲ್ ಈ ಥರ ಎಲ್ಲ ಬೆಳ್ಕೊಂಬಿಟ್ಟಿದೆ, ಅದಕ್ಕೆಲ್ಲ ಫುಲ್ ಬೆಂಕಿ ಹಾಕಿ ಸುಡ್ತಿದ್ದಾರೆ. ರೀ ಯಾರು ಬೆಂಕಿ ಇಟ್ಟಿದ್ದು? ಇಬ್ರು. ಹಲೋ ಗವ್ಯಗ್ರಂಥ, ಹಲೋ ಗವ್ಯಗ್ರಂಥ, ಟರ್ನ್ ಅರೌಂಡ್, ಬಿಡ್ ಮೇಕ್ಸ್ ದ ಪ್ರೆಸಿಡೆಂಟ್. ನೋಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಆಯಿತು, ಆಮೇಲೆ ಸೋಕೇಶ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಯಿತು. ನೆಕ್ಸ್ಟ್ ಇನ್ನು ಹಾಲಲ್ಲಿ ಇಲ್ಲೊಂದು ಸ್ಮಾಲ್ ಸೋಕೇಶ್ ಥರ, ಇದು ಓಪನ್ ಸೋಕೇಶ್ ಅಂತಲೇ ಹೇಳ್ಬೋದು, ಅದು ಅಲ್ಲಿ ಕ್ಲೀನ್ ಮಾಡಿಕೊಂಡೆ. ಇವಾಗ ಟಿ ವಿ ಶೋಕೇಶ್ ಹತ್ರನೂ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಸೊ ನಮ್ಮ ಕ್ಲೀನಿಂಗ್ ಅಂತೂ ಮುಗ್ದೋಯ್ತು. ಇವತ್ತೇ ಊಟ ಕೊಡ್ಬೇಕಾ ನಾಳೆ ಕೊಡಲಾ ಊಟ? ಹೇಳು ಮತ್ತೆ ಬೇಗ, ಇವತ್ತೇ ಕೊಡಲಾ? ಸರ್ ನಾನು ಟೆರಸ್ ಮೇಲಕ್ಕೆ ಹೋಗ್ತೀನಿ, ಹೋಗ್ಲಾ? ಬರ್ತೀಯಾ ನೀನು? ಊಟ ತಿಂತೀಯಾ? ಇವತ್ತೇ ಕೊಡ್ತೀಯಾ ಊಟ? ಆ್ಯಕ್ಚುಲಿ ನಮ್ಮ ಗವಿ ಏನು ಕೇಳ್ತಿದ್ದಾಳೆ ಅಂದರೆ, ಅಮ್ಮ ಊಟ ಕೊಡು ಅಂತ ಕೇಳಿದ್ಲಾ. ಆಮೇಲೆ ಸರಿ ಕೊಡ್ತೀನಿ ಕಂದ ಅಂದೆ. ಇವತ್ತೇ ಕೊಡ್ತೀಯಾ ಇಲ್ವಾ ಅಮ್ಮ ನನಗೆ ಊಟ ಅಂತ ಕೇಳ್ತಿದ್ದಾಳೆ ಫ್ರೆಂಡ್ಸ್. ನೋಡಿ ಎಂಥ ಕ್ವಶನ್ ಕೇಳ್ತಿದ್ದಾಳೆ ನನ್ನ ಮಗಳು, ಪುಟಾಣಿ ಮಗಳು. ಚಿಟಿ ತಲ್ಲಿ ಓಂ చూస్తున్నాను చిట్టి తల్లి, మొబైల్ చూస్తున్నావా? ಡ್ಯಾಡಿ ಕೊಡ್ತಾರಲ್ಲ, ಇಂಜೆಕ್ಷನ್ చేస్తారు. ನೋಡಿ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ, ನಮ್ಮ ನಾದಿನಿ ಮಗ ಮತ್ತು ನಮ್ಮ ಗಮ್ಯ 3 ಜನನು ಟೆರಸ್ ಮೇಲಿಂದ ನೀರೆಲ್ಲ ಹಾಕ್ತಿದ್ದಾರೆ. ಅಂದರೆ ಬಿಲ್ಡಿಂಗಿಗೆ ಎಲ್ಲ ನೀರೆಲ್ಲ ಹಾಕ್ತಿದ್ದಾರೆ. ಸೊ ಅದನ್ನ ಅಂದರೆ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸೊ ಇವಾಗ ನಾನು ಅವ್ರಿಗೆಲ್ಲ ಟೀನ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಟೆರಸ್ ಮೇಲೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಮಾಡ್ತೀನಿ. ಓಕೆ ನೋಡಿ ಟೀ ರೆಡಿ ಆಯಿತು. ಈಗ ಟೆರಸ್ ಮಲಕ್ಕೆ ಹೋಗ್ಬಿಟ್ಟು ಟೀ ಕುಡಿಯೋಣ, ಆಯಿತಾ? ಅದೇ ನಿಂದು ತಣ್ಣಗಾಗ್ಬಿಡುತ್ತೆ. ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಶುಗರ್ಲೆಸ್ ಇಲ್ಲ, ಶುಗರ್ ಹಾಕಿದ್ದೀನಿ, ಫುಲ್ಲು ಜಾಸ್ತಿ ಹಾಕಿದ್ದೀನಿ ನೋಡು. ಸಕ್ಕರೆ ಸಪ್ಪೆ ಐತೆ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಹೌದು, ಟೀ ಕುಡಿಯಕ್ಕೆ ಬರಬೇಡ್ರಿ. ಹಾಂ, ಅಲ್ಲೆಲ್ಲ ಹಾಕು ನೀರು ನೀಟಾಗೆ ಹಾಕು. ಇವು ನೋಡ್ರಿ, ನೋಡಿ ಹೆಂಗೆ ಮಾಡ್ತಿದ್ದಾರೆ ನಮ್ಮ ಮಕ್ಕಳು. ಸ್ನಾನ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗೆ. ಏ ಬೇಡ, ಒದೆ ಕೊಡ್ತೀನಿ, ಅಪ್ಪಗೆ ಫೋನ್ ಮಾಡ್ತೀನಿ ನೋಡು. ಹಲೋ ಸಾಯಿಬಾಬಾ ಅಂತೆ. ಇವಾಗ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿದ್ದೀವಲ್ಲ, ಆಚೆ ಹೋಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಆಚೆ ಹೋಗ್ತಾ ಇದ್ದೀವಿ ಎಲ್ಲರೂ. ಎಲ್ಲಿ ಹೋಗ್ತಿದ್ದೀವಿ ಏನಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ, ಓಕೆನಾ? ಇವರೆಲ್ಲ ನೋಡಿ ರೆಡಿ ಆಗಿದ್ದಾರೆ, ಫುಲ್ ಎಕ್ಸೈಟ್ಮೆಂಟ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಈ ಮಕ್ಳಂತೆ ಇವರು. ಮಕ್ಳ ನೀವು? ಮಕ್ಳೆಲ್ಲ ಇವಳು ಇದಾರಲ್ಲ, ಇದು ಅಜ್ಜಿ. ಜಾಲಿ ಜಾಲಿ ನೋಡಿ, ಜಾಲಿ ಜಾಲಿ ಅಂತ ಹೇಳ್ರಿ ಅಂದ್ರೆ ಖಾಲಿ ಖಾಲಿ ಅಂತ ಹೇಳ್ತಿದ್ದಾರೆ. ಪಾನಿಪುರಿ ಖಾಲಿ, ಗೋಬಿ ಖಾಲಿ. ತಿಡಿನ ಮೊಬೈಲ್ ನೋಡ್ತಾನೆ ಇದ್ದೀರಾ? ಕೂಡ ಇಲ್ಲಿ ಮೊಬೈಲ್ ಸಾಕಿನ ನೋಡಿದ್ದು ಗೇಮ್ ಆಡ್ತಿದ್ದೀರಾ? ಸರಿ, ನೀವು ಅಮ್ಮಂಗೆ ಕಳಿಸ್ತೀನಿ ಈ ವಿಡಿಯೋನ. ಸಾಕಿನ, ಸ್ಟಾಪ್ ಇಟ್. ಎದ್ದೇಳು ಬೇಗ, ನಡಿ, ಶೂ ಹಾಕೋ, ನಡೀರಿ ಬೇಗ. ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಗುರುವಾರ ಅಲ್ವಾ, ಇನ್ನು ಸಾಯಿಬಾಬಾ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ಬಾ ಅಂತ ಹೇಳಿ ನಮ್ಮ ಅತ್ತೆ ಕರ್ಕೊಂಡು ಹೋದರು. ಆಮೇಲೆ ಇಲ್ಲಿ ಹೊಸ್ದಾಗೆ ಟೆಂಪಲ್ನ ಕೂಡ ಕಟ್ಸಿದ್ರು. ಇದು ನೋಡಿರಲಿಲ್ಲ, ತುಂಬ ವರ್ಷ ಆಗಿತ್ತು ನಾನು ಈ ಟೆಂಪಲ್ಗೆ ಬಂದು. ಸೊ ಈ ದೇವಸ್ಥಾನ ಕಟ್ಸಾದ್ಮೇಲೆ ಇವಾಗೇ ಬಂದಿದ್ದಾಯಿತು. ತುಂಬ ಚೆನ್ನಾಗಿದೆ ಸಾಯಿಬಾಬಾ ಟೆಂಪಲ್ ಅಂತೂ. ಇದು ಬಂದುಬಿಟ್ಟು ಹಳೇದಿದು ದೇವಸ್ಥಾನ, ಬಟ್ ಇವಾಗ ಪೂಜೆ ಎಲ್ಲ ಈ ಹಳೆ ದೇವಸ್ಥಾನದಲ್ಲಿ ನಡೆಯುತ್ತೆ, ಆಮೇಲೆ ಹೊಸ ದೇವಸ್ಥಾನದಲ್ಲಿ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವೀಕಲ್ಲಿನೂ ಪ್ರತಿ ಗುರುವಾರ ತುಂಬ ಚೆನ್ನಾಗಿ ನಡೆಯುತ್ತೆ ಪೂಜೆ ಅಂತೂ. ಎಷ್ಟು ಜನ ಬರ್ತಾರೆ ಅಂದರೆ ಅಷ್ಟು ಜನ ಬರ್ತಾರೆ. ನಾವಿಲ್ಲಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಪ್ರಸಾದಕ್ಕಾಗಿ ಅಲ್ಲಿ ಬಂದು ಟೊಮೊಟೊ ಬಾತ್ ಆ್ಯಂಡ್ ಮೊಸರು ಬಜ್ಜಿ ಪಾಯಸನ ಕೊಟ್ಟರು. ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಎಲ್ಲರೂ ಕೂಡ ಪ್ರಸಾದನೇ ತಿಂದ್ಕೊಂಡು ಇನ್ನು ರಿಟರ್ನ್ ಮನೆಗಂತೂ ಬಂದಿದ್ದಾಯಿತು. ಈ ಸಮ್ಮರಲ್ಲಂತೂ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಮಾರ್ನಿಂಗ್ ಹೋಗಬೇಕು, ಇಲ್ಲ ಈವ್ನಿಂಗ್ ಹೋಗಬೇಕು. ಸೊ ಅದಕ್ಕೋಸ್ಕರ ನಾವಂತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗೇ ಆಚೆ ಬಂದಿದ್ದಾಯಿತು. ಆ್ಯಂಡ್ ಈ ಟೈಮಲ್ಲಿ ನಾವು ಆಚೆ ವಾಕ್ ಮಾಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತಲ್ವಾ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.